ಕೇರಳದ ವೈನಾಡಿನಲ್ಲಿ ಜಲಪ್ರಳಯದ ಮಹಾ ದುರಂತ ಆಗಿದೆ. ಭೂಕುಸಿತದಲ್ಲಿ ಇದುವರೆಗೂ ಸಾವನ್ನಪ್ಪಿದವರ ಸಂಖ್ಯೆ 143ಕ್ಕೆ ಏರಿಕೆಯಾಗಿದೆ. ಮಳೆ ನಡುವೆಯೂ ರಾತ್ರಿ ಇಡೀ ರಕ್ಷಣಾ ಕಾರ್ಯಾಚರಣೆ ನಡೆದಿದೆ. ಶೋಧ ಕಾರ್ಯ ನಡೆದಿದೆ. ಸೇನಾ ಹೆಲಿಕಾಪ್ಟರ್ಗಳನ್ನು ತರಿಸುವ ಮೂಲಕ ಸ್ಥಳದಲ್ಲಿ ಹಲವರ ರಕ್ಷಣೆ ಮಾಡಲಾಗ್ತಾ ಇದೆ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಪೊಲೀಸ್, ಇಂಡಿಯನ್ ಆರ್ಮಿ, ಏರ್ಫೋರ್ಸ್ ಎಲ್ಲ ಸಿಬ್ಬಂದಿಗಳು ಕಾರ್ಯನಿರತರಾಗಿದ್ದಾರೆ. ಇನ್ನು ಸ್ವಯಂ ಸೇವಾ ಸಂಸ್ಥೆಗಳಿಂದ ರಕ್ಷಣಾ ಕಾರ್ಯಕ್ಕೆ ನೆರವು ನೀಡಲಾಗ್ತಾ ಇದೆ. ಚೂರಲ್ಮಲ, ಮೆಪ್ಪಾಡಿಯಲ್ಲಿ ಸ್ವಯಂ ಸೇವಕರ ಕಾರ್ಯ ಚುರುಕುಗೊಂಡಿದೆ. ಕರ್ನಾಟಕ, ಕೇರಳ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ಈ 4 ರಾಜ್ಯಗಳ ವೈದ್ಯಾಧಿಕಾರಿಗಳು, ಅಗ್ನಿಶಾಮಕ ಸಿಬ್ಬಂದಿ, ಆಂಬ್ಯುಲೆನ್ಸ್, ಬೇಕಾಗಿರುವಂತಹ ಅಗತ್ಯ ನೆರವು ಎಲ್ಲವೂ ಕೂಡ ಸ್ಥಳದಲ್ಲೇ ಇದೆ. ಮೃತದೇಹಗಳು ಸಿಗ್ತಾ ಇದ್ದಂತೆ ಅದನ್ನ ಆದಷ್ಟು ಬೇಗ ಹಾಸ್ಪಿಟಲ್ಗೆ ರವಾನೆ ಮಾಡುವಂತಹ ಕೆಲಸ ಎಲ್ಲ ಆಗ್ತಾ ಇದೆ. ನಮ್ಮ ಪ್ರತಿನಿಧಿ ಈ ವೈನಾಡಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ಮಾಹಿತಿಯನ್ನ ನೀಡ್ತಾ ಇದ್ರು. ಸೊ ಆ ಸಂದರ್ಭದಲ್ಲಿ ಅವರು ಹೇಳಿದ್ರು, ಅಲ್ಲಿ ಮೃತದೇಹಗಳನ್ನ ಫೋಟೋ ತೆಗೆದು ಅಲ್ಲಿ ಫೋಟೋಗಳನ್ನ ಹೊರಗಡೆ ಅಂಟಿಸಲಾಗಿದೆಯಂತೆ. ಯಾರಾದರೂ ಕುಟುಂಬಸ್ಥರು ಹುಡ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಹೆಲ್ಪ್ ಆಗಲಿ, ಆದಷ್ಟು ಬೇಗ ಆ ಡೆಡ್ ಬಾಡಿನ ಐಡೆಂಟಿಫೈ ಮಾಡೋ ಕೆಲಸ ಆಗಲಿ ಅಂತ. ಸೊ ಅಷ್ಟು ಚುರುಕಾಗಿ ಶೋಧ ಕಾರ್ಯ ನಡೀತಾ ಇದೆ. ಆದರೆ ಮೇಲ್ನೋಟದಲ್ಲಿ ಕಂಡು ಬರ್ತಾ ಇರುವಂತಹ ಮೃತದೇಹಗಳನ್ನ ಮತ್ತು ಸಿಕ್ಕಾಕೊಂಡಿರುವಂತಹ ಜನರನ್ನ ಆದಷ್ಟು ಬೇಗ ತೆಗೆಯುವಂತಹ ಕೆಲಸ ಏನೋ ಆಗ್ತಿದೆ. ಆದರೆ ಆ ಕೆಸರು ಮಿಶ್ರಿತ ಮಣ್ಣಿನ ಅಡಿಯಲ್ಲಿ, ನೀರಿನ ಅಡಿಯಲ್ಲಿ ಅದೆಷ್ಟು ಮೃತದೇಹಗಳು ಹೂತು ಹೋಗಿದ್ದಾವೋ ಅನ್ನುವಂತಹ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವಂತಹ ಕೆಲಸ ನಮ್ಮ ರಕ್ಷಣಾ ಸಿಬ್ಬಂದಿಗಳು ಮಾಡ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಸೇನಾ ಹೆಲಿಕಾಪ್ಟರ್ ಮೂಲಕ ಶೋಧ ಕಾರ್ಯವನ್ನ ಮುಂದುವರಿಸಲಾಗಿದೆ. ಎಲ್ಲೆಲ್ಲಿ ನಡೆದುಕೊಂಡು ಹೋಗೋದಕ್ಕೆ, ಡೈರೆಕ್ಟ್ ಆಗಿ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ವೋ ಅಲ್ಲೆಲ್ಲ ಸೇನಾ ಹೆಲಿಕಾಪ್ಟರ್ಗಳನ್ನ ಬಳಸಿ ರಕ್ಷಣಾ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ವಯನಾಡಲ್ಲಿ ಸಂಭವಿಸಿರೋ ಈ ಭೂ ಕುಸಿತದಿಂದಾಗಿ, ಈ ಕೆಸರು ಮಿಶ್ರಿತ ಪ್ರವಾಹದಿಂದಾಗಿ ಇದುವರೆಗೂ 143 ಜನ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ. ಇನ್ನು ಬದುಕುಳಿದವರ ಸಂಖ್ಯೆನೂ ಕೂಡ 100ರ ಗಡಿ ದಾಟಿದೆ. ಅವ್ರನ್ನ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡುವಂತಹ ಕೆಲಸ ಆಗ್ತಾ ಇದೆ. ನೆರೆ ರಾಜ್ಯ ಕೇರಳದ ಈ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ನಮ್ಮ ಇಬ್ಬರು ಪ್ರತಿನಿಧಿಗಳು ಪ್ರಜ್ವಲ್ ಮತ್ತು ರವಿ ಪಾಂಡವಪುರ ಘಟನಾ ಸ್ಥಳಗಳಿಂದ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ರವಿ, ನಾನು ನಿಮ್ಮನ್ನ ಮಾತನಾಡ್ತೀನಿ. ಆದ್ರೆ ಪ್ರಜ್ವಲ್, ನೀವು ಸದ್ಯಕ್ಕೆ ಸ್ಪಾಟ್ ಅಲ್ಲಿದ್ದೀರಾ, ಘಟನೆ ಆಗಿರುವಂತಹ ಸ್ಥಳದಲ್ಲಿದ್ದೀರಾ. ಅಲ್ಲಿನ ಚಿತ್ರಣ ಹೇಗಿದೆ? ರಕ್ಷಣಾ ಕಾರ್ಯಾಚರಣೆ ಏನ್ ಸಾಗ್ತಾ ಇದೆ? ಸೊ ಕನ್ನಡಿಗರ ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ? ಎಸ್ ಸಭಾ, ಏನು ನಾನು ಸದ್ಯ ಚೂರಲ್ಮಲದಲ್ಲಿದ್ದೀನಿ. ಆ ಒಂದು ಪ್ರದೇಶದಲ್ಲಿ ಸಾಕಷ್ಟು ಹಾನಿಯಾಗಿರ್ತಕ್ಕಂಥದ್ದು. ಮೇಲ್ಭಾಗದಲ್ಲಿ ಇರತಕ್ಕಂತಹ ಮಂಡಕೈ ಎಂಬ ಒಂದು ಪ್ರದೇಶದಿಂದ ಈ ಭಾಗಕ್ಕೆ ಮಣ್ಣು ಸಂಪೂರ್ಣವಾಗಿ ಕುಸಿದು ಬಂದಂತಹ ಪರಿಣಾಮವಾಗಿ ಇಂತಹ ಒಂದು ಎಫೆಕ್ಟ್ ಆಗಿರ್ತಕ್ಕಂಥದ್ದು. ಸದ್ಯ ಈ ಭಾಗದ ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸಂಪೂರ್ಣವಾಗಿ ಮನೆಗಳೆಲ್ಲವೂ ಕೂಡ ಸರ್ವನಾಶ ಆಗಿರ್ತಕ್ಕಂಥದ್ದು. ಮರ ಗಿಡಗಳೆಲ್ಲವೂ ಒಚ್ಚಿಕೊಂಡು ಬಂದಂತಹ ಪರಿಣಾಮವಾಗಿ ಇಂತಹ ಒಂದು ಪರಿಸ್ಥಿತಿ ಸದ್ಯ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇನ್ನು ಈ ಭಾಗದಲ್ಲಿ ನೋಡ್ತಾ ಇದೀವಿ, ಹೊಳೆಯಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಅಂದರೆ ಮೇಲ್ಭಾಗದಿಂದ ಮಣ್ಣು ಕೊಚ್ಚಿ ಬಂದ ಪರಿಣಾಮವಾಗಿ ಸಾಕಷ್ಟು ಹಾನಿಯಾಗಿರ್ತಕ್ಕಂಥದ್ದು. ಇಲ್ಲಿ ಮೃತದೇಹಗಳ ಹುಡುಕಾಟಕ್ಕಾಗಿ ಏನು ಸೇನಾ ಪಡೆಗಳಿರಬಹುದು, ಸ್ಥಳೀಯ ರೆಸ್ಕ್ಯೂ ತಂಡಗಳಿರಬಹುದು, ಎಲ್ಲರೂ ಕೂಡ ಪರದಾಡ್ತಾವಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅಂದರೆ ಸಾಕಷ್ಟು ಮಣ್ಣು ಬಂದಿರೋದ್ರಿಂದ, ಸದ್ಯ ನೀರು ಕೂಡ ಹೆಚ್ಚಾಗಿ ಹರಿತಾ ಇರೋದ್ರಿಂದ ಇಂತಹ ಒಂದು ಸಮಸ್ಯೆ ಸದ್ಯ ಇಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಮಂಡಕೈನ ಮೇಲ್ಭಾಗದಲ್ಲಿ ಮಣ್ಣು ಕುಸಿತವಾಗಿ ಅಲ್ಲಿಂದ ಚೂರಲ್ಮಲೆಗೆ ಬಂದಿದೆ. ಇದರ ಜೊತೆಗೆ ಇದರಿಂದ ಮತ್ತೊಂದು ಭಾಗದಲ್ಲಿ ಇರತಕ್ಕಂತಹ ಜನರಿಗೆ ಕೂಡ ಸದ್ಯ ಸಮಸ್ಯೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಜನರು ಇಲ್ಲಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನರನ್ನು ಕೂಡ ಇಲ್ಲಿಂದ ರೆಸ್ಕ್ಯೂ ಮಾಡಿ ಕರೆದುಕೊಂಡು ಹೋಗಿದ್ದಾರೆ. ಆದರೆ ನೂರಾರು ಮಂದಿ ಇಲ್ಲಿ ಕಣ್ಮರೆ ಆಗಿರ್ತಕ್ಕಂಥದ್ದು. ನೂರಾರು ಶವಗಳು ಕೂಡ ಸದ್ಯ ಇದೀಗ ಸಿಕ್ಕಿರ್ತಕ್ಕಂಥದ್ದು. ಸದ್ಯ ರಕ್ಷಣಾ ಪಡೆಗಳು, ಅದರಲ್ಲೂ ಪ್ರಮುಖವಾಗಿ ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ನ ತಂಡಗಳೇನಿದ್ದಾವೆ ಅವುಗಳು ಕೂಡ ಇಲ್ಲೊಂದು ತಾತ್ಕಾಲಿಕವಾದ ಸೇತುವೆಯನ್ನು ನಿರ್ಮಾಣ ಮಾಡಿ ಆ ಭಾಗದಲ್ಲಿ ಇರ್ತಕ್ಕಂತಹ ಜನರನ್ನ ಕರೆದುಕೊಂಡು ಬರೋದಕ್ಕೆ ಕೂಡ ಪ್ರಯತ್ನವನ್ನ ಪಡ್ತಾ ಇರ್ತಕ್ಕಂಥ. ಅದರಲ್ಲೂ ಪ್ರಮುಖವಾಗಿ ಅಟ್ಟಮಲೆ ಎನ್ನುವ ಸ್ಥಳ ಏನಿದೆ ಆ ಸ್ಥಳದಲ್ಲಿ 150ಕ್ಕೂ ಹೆಚ್ಚು ಮಂದಿ ಅಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ. ಅವರನ್ನ ಕರೆತರುವಂತಹ ಕೆಲಸ ಕೂಡ ಸದ್ಯ ನಡೀತಾ ಇರ್ತಕ್ಕಂಥ. ಆದರೆ ಆಗಾಗ್ಗೆ ಬಿಟ್ಟು ಬಿಟ್ಟು ಬರ್ತಾ ಇರ್ತಕ್ಕಂತಹ ಮಳೆಯ ಒಂದು ಎಫೆಕ್ಟ್ನಿಂದಾಗಿ ಇಲ್ಲಿ ಸಾಕಷ್ಟು ಸಮಸ್ಯೆ ಎದುರಾಗ್ತಿದೆ. ರಕ್ಷಣಾ ಕಾರ್ಯಾಚರಣೆಗೂ ಕೂಡ ತೊಡಕಾಗ್ತಾ ಇದೆ. ಆದರೂ ಕೂಡ ರಕ್ಷಣಾ ಪಡೆಗಳು ಸಾಕಷ್ಟು ಪ್ರಯತ್ನದ ಮೂಲಕ
ಸ್ಥಳಗಳಿಗೆ ಅವ್ರನ್ನ ರವಾನೆ ಮಾಡುವಂತಹ ಕೆಲಸದಲ್ಲಿ ನಿರತರಾಗಿರ್ತಕ್ಕಂಥದ್ದು ಸಭಾ. ರೈಟ್ ಪ್ರಜ್ವಲ್, ಧನ್ಯವಾದ ಡೀಟೇಲ್ಸ್ಗಾಗಿ. ಚೂರಲ್ಮಲ ಭಾಗದಿಂದ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಮಾಹಿತಿಯನ್ನ ನೀಡ್ತಾ ಇದ್ರು. ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಸ್ವಯಂ ಸೇವಕ ಸಂಘಗಳು ಅಲ್ಲಿ ಬೀಡು ಬಿಟ್ಟಿದ್ದಾವೆ. ರಕ್ಷಣಾ ಕಾರ್ಯಾಚರಣೆ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಇನ್ನು ವಯನಾಡಿನ ಮತ್ತೊಂದು ಭಾಗದಿಂದ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ರವಿ ಅವರನ್ನು ಕೂಡ ಸಂಪರ್ಕಕ್ಕೆ ತಗೊಳ್ತೀವಿ. ಆದ್ರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಆ ಕೆಸರು ಮಿಶ್ರಿತ ನೀರಿನ ರಭಸ ಎಷ್ಟಿದೆಯಂತ. ಆ ನೀರಲ್ಲಿ ಅದೆಷ್ಟೋ ಜನ ಕೊಚ್ಚಿ ಹೋಗಿದ್ದಾರೆ. 143 ಶವಗಳು ಸದ್ಯಕ್ಕೆ ಪತ್ತೆಯಾಗಿದ್ದಾವೆ. ಆದರೆ 100ಕ್ಕೂ ಹೆಚ್ಚು ಜನರನ್ನ ರೆಸ್ಕ್ಯೂ ಮೂಲಕ ಅಲ್ಲಿ ಬಚಾವ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಆದರೆ ಮೃತದೇಹಗಳಿಗಾಗಿಯೂ ಕೂಡ ಶೋಧ ಕಾರ್ಯವನ್ನ ಮುಂದುವರಿಸಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. 250 ಮನೆಗೆ ಮೇಲೆ ಎಷ್ಟು ಜನ ನಾಪತ್ತೆ ಆಗಿರ್ಬೋದು ಸರ್? ಜನ ಒಂದು ಮನೆಯಲ್ಲಿ ಒಂದು 6 ಜನ ಇದೆ, 3 ಜನ ಇದೆ, ಅದು 1 ಜನ ಬಾಕಿ ಇದೆ, ಬಾಕಿ ಎಲ್ಲ ಹೋಯ್ತು. ಅಷ್ಟೇ. ಅಂದಾಜು ಪ್ರಕಾರ ಒಂದು 300 ಜನ ಕಾಣೆ ಆಗಿರ್ಬೋದು. ಸರ್ಗೆ ಮೇಲೆ ಇನ್ನೂ ಮೇಲೆ ಮೇಲೆ ನಿಮ್ಮ ಕುಟುಂಬದಲ್ಲಿ 25 ಜನ ಅಂತ ಅಂದ್ರೆ ಸರ್, ಈಗ ಇಲ್ಲಿ ಎಷ್ಟು ಜನ ಇದ್ದೀರಿ? ಇಲ್ಲಿ ಬಂದು ಒಂದು 15 ಜನ ಇವಾದಿದೆ. 25 ಫ್ಯಾಮಿಲಿ ಹೋಯ್ತು. 15 ಫ್ಯಾಮಿಲಿ ಹೋಯ್ತು, ಸಿಕ್ಕಿದಿಲ್ಲ. ಒಟ್ಟು 40 ಕುಟುಂಬದಲ್ಲಿ 25 ಕುಟುಂಬಗಳು ಕಾಣಿಸ್ತಿಲ್ಲ ಅಂತ ನೀವು ಹೇಳ್ತಿರೋದು. ಅಂದ್ರೆ ನೀರಲ್ಲೆಲ್ಲ ಕೊಚ್ಚಿ ಹೋಗಿದ್ದಾರೆ. ನೀರಲ್ಲೇ ಹೋಯ್ತು. ಅಲ್ಲಿ ನೆನ್ನೆ ಬಂದು ಒಂದು 10 ಜನ ಸಿಕ್ಕಿದ್ದು, 10 ಬಾಡಿ ಸಿಕ್ಕಿದ್ದು ನೆನ್ನೆ. ಇವತ್ತೇನು ಗೊತ್ತಾಯಿಲ್ಲ ಸರ್. ಮನೆಗಳು ಈಗ ಏನು ಇಲ್ವಾ ಸರ್? ಏನೂ ಇಲ್ಲ, ಮನೆಲ್ಲ ಹೋಯ್ತು. ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ರು, ಏನು ಮಾಡ್ತೀರಾ? ಏನು ಮನೆಯಲ್ಲೇ ಒಂದು ಟೈಲರು, ಒಂದು ತಂಬಿ ಒಂದು ಟ್ಯಾಕ್ಸಿ ಡ್ರೈವರು, ನಾನು ಟ್ಯಾಕ್ಸಿ ಡ್ರೈವರು, ಈ ಅಣ್ಣ ಒಂದು ಬಟ್ಟೆ ಸರ್. ಈ ಎಲ್ಲರೂ ಈಗ ಹುಡುಕಾಟ ಆಗಿದೆಯಾ? ರಕ್ಷಣಾ ಕಾರ್ಯ ನಡೀತಿದೆಯಾ ಈಗ? ಹಾಂ. ಯಾರಾದರೂ ಸಿಕ್ಕಿದ್ರಾ ಸರ್ ಅಲ್ಲಿ? ಅಲ್ಲಿಂದು 2 ಜನ ಸಿಕ್ಕಿದ್ದು ನೆನ್ನೆ. ಅಂದರೆ ಬದುಕಿದ್ದಾರಾ ಅಥವಾ ಒಂದು ಹಾಂ. ഇപ്പോൾ ನಿಮ್ಮ ಬ್ಯಾಲೆನ್ಸ್ ಬಂದು ഒരു 15 ಜನ ಸಿಕ್ಕಿದಿಲ್ಲ. ಎಲ್ಲಿನೇ ಗೊತ್ತಾಯ್ತಿಲ್ಲ. 15 ಜನ ಎಲ್ಲವ್ರು ಅಂತಾನೆ ಗೊತ್ತಿಲ್ಲ. ಅದರಲ್ಲಿ 2 ಮೃತಪಟ್ಟಿದ್ದಾರೆ. 65, 45, 20 ಏಜ್. ಅಂದರೆ ನಿಮ್ಮ ಮನೆ ಎತ್ತರ ಆಗಿದ್ದ ಕಾರಣಕ್ಕೆ ನಿಮ್ಮ ಮನೆ ಉಳ್ಕೊಳ್ತು ಅಂತ. ಸ್ವಲ್ಪ ಏನು ಮನೆ ಒಂದು ನೀರು ಹೋದ ಸ್ವಲ್ಪ ಮುಂಚೆ ಅವರು 10 ಮೀಟರ್ ಕೆಳಗಡೆ ಮನೆ, ಅಲ್ಲಿ ನೀರು ಬಂದಿಲ್ಲ. ಅದಕ್ಕೆ ಮನೆ ಸೇಫ್ಟಿ. ಆ ನದಿ ಹೆಸರೇನು ಸರ್? ಅದು ನದಿ ಚೂರಲ್ಮಲ ನದಿ. ಮುಂಚೆ ಸಿಕ್ಕೋದು ಒಂದು 50 ಮೀಟರು, ಇವಾಗ ಒಂದು 15 ಮೀಟರ್ಗೂ ಒಂದು 250 ಮೀಟರ್ಗೆ ಮೇಲೆ. ಬರೀ 15 ಮೀಟರ್ ಇದ್ದದ್ದು ಈಗ 250 ಮೀಟ್ರು ದೂರ ನದಿ ಆಗಿದೆ ಈಗ. ಸರ್ ಅಲ್ಲಿ ಗುಡ್ಡದಲ್ಲಿ ಏನಾದ್ರು ರೆಸಾರ್ಟ್ಗಳಿದ್ವಾ? ರೆಸಾರ್ಟ್ಗಳು, ಹೋಮ್ ಸ್ಟೇ ಇದ್ವಾ ಗುಡ್ಡದ? ಹೋಮ್ ಸ್ಟೇಲಿ ಇದೆ, ಜನ ಇಲ್ಲ. ಹೋಮ್ ಸ್ಟೇಲಿ ಒಂದು ಮುಂಡೆಕಾಯಿ, ನಮ್ಮದು ಸ್ವಲ್ಪ ಮೇಲೆಗಡೆ ಹೋಗುದು ಮುಂಡೆಕಾಯಿ ಏರಿಯಾದಿದೆ. ಅಲ್ಲಿ ಒಂದು ರಿಸೋರ್ಟ್ ಇದೆ, ಹೋಮ್ ಸ್ಟೇಲ್ ಇದೆ ಮೇಲೆ. ಅಲ್ಲಿ ಒಂದು ಸುಂದರವಾಗ್ತಿಲ್ಲ. ಕೆಳಗಡೆ ಎಲ್ಲ ಬೀಡೆಲ್ಲ ಹೋಯ್ತು. ಟೂರಿಸ್ಟ್ಗಳೇನಾದ್ರು ಜಾಸ್ತಿ ಬರ್ತಿದೆ ಸರ್? ಟೂರಿಸ್ಟ್ ಈ ನೆನ್ನೆ ಅದು ನೀರು ಬರೋ ಟೈಮಲ್ಲಿ ಗೊತ್ತಾಯಿಲ್ಲ ಇದೆ ಜನ ಇದ್ದಾರೆ ಇಲ್ಲೇನು ಗೊತ್ತಾಗಿಲ್ಲ ಸರ್. ನಿಮಗೆ ಈ ವಿಚಾರ ಹೆಂಗ್ ಗೊತ್ತಾಯ್ತು ಸರ್? ಇಲ್ಲಿ ಮನೆ ಒಳಗಡೆ ಅಂದರೆ ಮನೆ ಈಗ ಅಪಾಯದಲ್ಲಿದೆ, ಸೌಂಡ್ ಬಂದಿದೆ, ಅದಕ್ಕೆ ಗೊತ್ತಾಯ್ತು. ನೀರು ಬಂದಿದೆ, ಅದಕ್ಕೆ ಗೊತ್ತಾಯ್ತು. ಆವತ್ತು ನೈಟ್ ಏನು ಮಾಡಿದ್ರಿ ಸರ್? ನೀರು ಬರ್ತಿದೆ ಅಂತ ಹೇಳಿದಾಗ ನಿಮ್ಮನ್ನ ರಕ್ಷಣೆ ಮಾಡಿದ್ದು ಯಾರು? ಯಾವ ರೀತಿ ಇಲ್ಲಿಗೆ ಬಂದ್ರಿ ಅಂತ? ಒಂದು ನಿಮಿಷ ಸರ್. ಹಲೋ, ಭಾಷಣ ಕೊಡ್ತೀವಿ ಸರ್. ಸರ್ ಯಾವ ರೀತಿ ಅಲ್ಲಿಂದ ರಕ್ಷಣೆ ಮಾಡಿಸ್ಕೊಂಡು ಇಲ್ಲಿಗೆ ಬಂದ್ರಿ? ಅದು ನಮ್ಮ ಟ್ಯಾಕ್ಸಿಲೇ ಬಂದಿದ್ದು. ಇಲ್ಲಿ ನಮ್ಮ ಫ್ರೆಂಡ್ ಟ್ಯಾಕ್ಸಿ ಇದೆ, ಆ ಟ್ಯಾಕ್ಸಿಲೇ ಇಲ್ಲಿ ಬಂದಿದ್ದು. ನೀವೇ ಬಂದ್ರಿ? ನಾನೇ ಬಂದಿದ್ದು. ನಾನು, ನನ್ನ ಅಣ್ಣ, ನನ್ನ ತಂಬಿ ಫ್ಯಾಮಿಲಿ, ಅಣ್ಣ ಫ್ಯಾಮಿಲಿ, ಫ್ಯಾಮಿಲಿ. ಮನೆಯಲ್ಲಿ ಇದ್ದಂಥ ದಾಖಲಾತಿಗಳು ಏನೂ ಇಲ್ಲ ಈಗ? ಮನೆ ಇದೆ. ಅಣ್ಣ ಮನೆ ಹೋಯ್ತು, ತಂಬಿ ಮನೆ ಹೋಯ್ತು, ತಂಗಿ ಮನೆ ಹೋಯ್ತು, ಮಾಮನಾರಿ ಮನೆ ಹೋಯ್ತು. ಈ ಮುಂದೆ ಬದುಕೇನು ಸರ್? ಈಗ ಮುಂದೆ ಬದುಕೇನು ಗೊತ್ತಾಯಿಲ್ಲ ಸರ್. ಇವತ್ತು ಏನು ಸಿಕ್ಕಿದ್ದು ಏನು ಸಿಕ್ಕಿದಿಲ್ಲ ಏನು ಗೊತ್ತಾಯಿಲ್ಲ. ಇವತ್ತಿದೆ ಮಿಲಿಟ್ರಿ ಎಲ್ಲ ಅಲ್ಲಿದೆ. ಸಿಕ್ಕಿದೋ ಸಿಕ್ಕಿದಿಲ್ಲ ಏನು ಗೊತ್ತಾಯಿಲ್ಲ.
ಈ ಗಂಜಿ ಕೇಂದ್ರದಲ್ಲಿ ವ್ಯವಸ್ಥೆ ಚೆನ್ನಾಗಿದೆಯಾ? ಗಂಜಿ ಕೇಂದ್ರದಲ್ಲಿ ಗಂಜಿ ಎಲ್ಲ ಇಲ್ಲಿ ಎಲ್ಲ ಫ್ರೀ ಆಯ್ತದೆ. ಎಲ್ಲ ಜನ 3 ದರ್ಜೆ ಟಿಫಿನ್ ಇದೆ, ನಾಸ್ತದೆ, ನೈಟಿಗೆ ಇದೆ, ಬಟ್ಟೆ ಇದೆ, ಎಲ್ಲ ಇಲ್ಲಿ ಸಿಕ್ಕಿದ್ದು. ಇಲ್ಲಿ ಏನೂ ತೊಂದರೆಯಿಲ್ಲ. ನಿಮ್ಮ ಸಂಬಂಧಿಕರುಗಳು ಇದ್ದಾರೆ ಸರ್ ಇಲ್ಲಿ? ಸಂಬಂಧಿಕರಲ್ಲಿ ಎಲ್ಲ ಏನಂತ ಹೇಳ್ತಾರೆ ಅವರು? ಅವರೇ ಏರಿಯಲ್ಲೇ ಇದೆ. ಇಲ್ಲಿ ಸ್ವಲ್ಪ ಕೆಳಗಡೆ, ಸ್ವಲ್ಪ ಇಲ್ಲಿ ಎಲ್ಲ ಈಗ ಮನೆ ಕಳ್ಕೊಂಡಿದ್ರೆ, ವೀಡು ಇಲ್ಲ, ಊಟ ಇಲ್ಲ, ಜಮೀನಿಲ್ಲ. ಊಟದಿಲ್ಲ, ಸ್ವಲ್ಪ ಬಯಸ್ತಾ ಇರೋರ್ಗೆ ಇಂದ ಮನೆ ಇದೆ. ಅದು ಇಲ್ಲಿ ಸ್ವಲ್ಪ ಸಿಕ್ಕಿದ್ದು ಇಲ್ಲಿ. ಈಗ ಮಳೆ ಕಡಿಮೆ ಆದ್ಮೇಲೆ ಆ ಪ್ಲೇಸ್ಗೆ ಹೋಗ್ತೀರಾ? ಹತ್ತದಲ್ಲೇ ಕೊಟ್ಟಿದ್ದು. ಅಲ್ಲ, ಮಳೆ ಕಡಿಮೆ ಆದ್ಮೇಲೆ ನಿಮ್ಮ ವೀಡಿಗೆ ಹೋಗ್ತೀರಾ? ಇಲ್ಲ, ಗೊತ್ತು ಅಂಗಡಿ ಇದಿಲ್ಲ, ಅಲೌಟ್ ಇಲ್ಲ. ಅಲ್ಲ, ಮಳೆ ಎಲ್ಲ ಕಡಿಮೆ ಆದ್ಮೇಲೆ ಅಲೌಟ್ ಇಲ್ಲನೇ ಹೇಳ್ದು, ಗೊತ್ತಾಯಿಲ್ಲ. ಅವ್ರಿಗೆ ಗೌರ್ಮೆಂಟ್ ಏನು ಮಾಡೋದು ಗೊತ್ತಾಗಿಲ್ಲ. ಆಮೇಲೆ ಹೋಗ್ತೀರಾ? ಆಮೇಲೆ ಹೋಗ್ತಾರೆ. ಇದಿಷ್ಟು ಸೂರಲ್ಮಲ್ನಲ್ಲಿ ಮನೆಯನ್ನು ಕಳೆದುಕೊಂಡು ನಿರಾಶ್ರಿತರಾಗಿರುವ ಹಾಗೂ ನಿರಾಶ್ರಿತ ಕೇಂದ್ರದಲ್ಲಿ ಆಶ್ರಯ ಪಡೆದಿರುವಂತಹ ವ್ಯಕ್ತಿಯ ಮಾತು. ತಮ್ಮ ಕುಟುಂಬದಲ್ಲಿ ಒಟ್ಟು 40 ಕುಟುಂಬಗಳಿದ್ವು. ಆ ಕುಟುಂಬದ ಪೈಕಿ ಈಗ 25 ಕುಟುಂಬಗಳು ಕಣ್ಮರೆಯಾಗಿವೆ. ಅದರಲ್ಲಿ 2 ಮೃತದೇಹ ಸಿಕ್ಕಿದೆ, ಉಳಿದವರು ನಾಪತ್ತೆಯಾಗಿದ್ದಾರೆ. ನಾವು ಈಗ ನಿರಾಶ್ರಿತರಾಗಿದ್ದೇವೆ. ಯಾರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. ಸದ್ಯ ಮಳೆ ಪ್ರಮಾಣ ಅಲ್ಲಿ ತಗ್ಗಬೇಕು. ತಗ್ಗಿದ ಬಳಿಕ ಆ ಸ್ಥಳಕ್ಕೆ ಹೋಗಬೇಕಾಗತ್ತೆ. ಅಲ್ಲಿ ಸ್ಥಳೀಯ ಆಡಳಿತ ನಮಗೆ ಅವಕಾಶ ಮಾಡಿಕೊಟ್ರೆ ನಾವು ಅಲ್ಲಿಗೆ ಹೋಗ್ತೀವಿ. ಇಲ್ಲದಿದ್ದರೆ ಮುಂದೆ ಏನು ಅನ್ನೋದು ದಿಕ್ಕು ಕಾಣದಂತಾಗ್ತಿದೆ ಅನ್ನೋ ಮಾತನ್ನು ಅವರು ನ್ಯೂಸ್ ಫಸ್ಟ್ ಜೊತೆ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೆಪ್ಪಾಡಿ, ಕೇರಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.